ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ವೀಡಿಯೋ. ಸೊ ಇವತ್ತು ಒಂದು ಟೆಂಪಲ್ ಡೇಟ್ ಮಾಡೋಣ ಅಂದ್ಕೊಂಡು ಎದ್ದು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಐರನ್ ಮಾಡಿಕೊಂಡು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ಗೈಸ್ ಒಂದು ಚಿಕ್ಕದಾಗಿ ಒಂದು 2 ಮಿನಿಟ್ಸ್ ಅಷ್ಟೇ ಐಸ್ ರೋಲರಿಂದ ಮಸಾಜ್ ಮಾಡ್ಕೊಳ್ಳೋಣ. ಐಸ್ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡೋದು ಅಷ್ಟು ಇದಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಫಾರ್ 2 ಮಿನಿಟ್ಸ್ ನೀವು ಐಸ್ ರೋಲರಲ್ಲಿ ಮಸಾಜ್ ಮಾಡಿದ್ರೆ ಸಾಕು ಗೈಸ್. ಅದು ಫೇಸ್ ಏನಾದರೂ ಪಫಿನೆಸ್ ಇದ್ದರೆ ಇಲ್ಲ ರೆಡ್ನೆಸ್ ಇದ್ದರೆ ಎಲ್ಲ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಡೈಲಿ ಯೂಸ್ ಮಾಡ್ತೀನಿ ಐಸ್ನ. ಸೊ ಅದು ಐಸ್ ರೋಲರಲ್ಲಿ ಮಸಾಜ್ ಮಾಡ್ಕೊಂಬಿಟ್ಟು ಟವಲಲ್ಲಿ ನನ್ನ ಫೇಸ್ ಒರೆಸಲ್ಲ ಗೈಸ್. ಆ್ಯಕ್ಚುಲಿ ಅದು ಗುಡ್ ಹ್ಯಾಬಿಟ್, ನೀವು ಬೇಕಿದ್ದರೆ ಕಲ್ತ್ಕೊಳ್ಳಿ. ನ್ಯಾಪ್ಕಿನ್ ಇಲ್ಲ ಅಂದರೆ ಟಿಶ್ಯೂ ಅಲ್ಲಿ ನೀವು ಫೇಸ್ನ ವೈಪ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಇವಾಗ ಸ್ಕಿನ್ ಪ್ರೆಪ್ ಮಾಡಬೇಕು. ಯೂಶ್ವಲಾಗಿ ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ಸಿಂದ ರೆಡಿ ಆಗೋದು. ನಾನು ಡೈಲಿ ಬೇಸಿಸಲ್ಲಿ ಫೌಂಡೇಶನ್ ಕನ್ಸೀಲರ್ ಎಲ್ಲ ಯೂಸ್ ಮಾಡಲ್ಲ ಗೈಸ್. ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದು ಆ್ಯಲೋಡರ್ಮ್ ಅವ್ರದ್ದು ಮಾಯ್ಶ್ಚರೈಸರ್. ಸೊ ಅದನ್ನ ನನಗೆ ನನ್ನ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಆಫ್ಟರ್ ದಟ್ 2 ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀಮ್ ಅಪ್ಲೈ ಮಾಡಬೇಕು. ಆ್ಯಂಡ್ ಇಟ್ಸ್ ಫ್ರಮ್ ಬ್ರ್ಯಾಂಡ್ ಡರ್ಮಕೋ. ನಂಗೆ ಅದು ಪ್ರಾಡಕ್ಟ್ ಸಖತ್ ಇಷ್ಟ ಆಯಿತು ಗೈಸ್. ಲಿಟ್ರಲಿ ನಿಮಗೆ ಹಚ್ತಿದ್ದಂಗೆ ಗೊತ್ತಾಗುತ್ತೆ, ನ್ಯಾಚುರಲ್ ಶೈನಿ ಫಿನಿಶ್ ಕೊಡುತ್ತೆ ನಿಮಗೆ. ಸೊ ನೀವು ನ್ಯಾಚುರಲ್ ಆಗೇ ಶೈನ್ ಆಗ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದಟ್ ನನ್ನ ಫುಲ್ ಖುಷಿ ಗೈಸ್ ನಂಗೆ ಅದನ್ನ ಹಚ್ಬೇಕು ಅಂದ್ರೇ. ಯು ಕ್ಯಾನ್ ಸಿ ದಟ್ ಶೈನ್ ಓವರ್ ಮೈ ಚಿಕ್ಸ್, ನೋಸ್ ಏರಿಯಾಲೆಲ್ಲ. ನಿಮ್ಗೆ ಬೇಕಾದರೆ ಹೈಲೈಟರ್ ಆಗು ಕೂಡ ನೀವು ಅದನ್ನ ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಬಿಂದಿ, ಆ್ಯಂಡ್ ನಾನು ಏನು ಮಿಸ್ ಮಾಡಿದ್ರು ಕಾಜಲ್ ಮಿಸ್ ಮಾಡಲ್ಲ ಗೈಸ್. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೇಕಪ್ ಪ್ರಾಡಕ್ಟಲ್ಲಿ ಕಾಜಲ್. ಆ್ಯಂಡ್ ಇಟ್ಸ್ ಫ್ರಮ್ ಬ್ರ್ಯಾಂಡ್ ಬ್ಲೂ ಹೆವೆನ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಿದ್ದೀನಿ ನಾನು. ಪಾಪ ನಮ್ಮ ಆಂಟಿ ಕಸ ಹೊಡಿತಿದ್ದಾರೆ ಗೈಸ್. ನಾನು ಅವ್ರಿಗೆ ಕಸ ಹೊಡಿಯೋಕೆ ಕೂಡ ಬಿಡ್ತಿಲ್ಲ ನೋಡಿ. ಆ್ಯಂಡ್ ವ್ಯಾಸ್ಲಿನ್ ಗೈಸ್, ಇದು ಒಂಥರ ಮ್ಯಾಂಡೇಟ್ರಿ ಪ್ರಾಡಕ್ಟ್ ನನಗೆ. ನಾನು ಐಲ್ಯಾಶಸ್ಗೆ ಮತ್ತು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಲಿಪ್ಸ್ಗೆ ಹೈಡ್ರೇಟಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವ್ಯಾಸ್ಲಿನ್ ಹಚ್ಬಿಟ್ಟು ಲಿಪ್ಸ್ಟಿಕ್ ಹಚ್ಚೋದ್ರಿಂದ ನಮಗೆ ಸ್ಕಿನ್ ಡಾರ್ಕ್ ಆಗೋದಿಲ್ಲ. ಡೈಲಿ ಬೇಸಿಸಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡೋರು ಅದನ್ನ ಫಾಲೋ ಮಾಡ್ಬೋದು. ಸೊ ಆಫ್ಟರ್ ದಟ್ ಸ್ವಲ್ಪ ನನ್ನ ಲಿಪ್ಸ್ಟಿಕ್ ಕಡಿಮೆ ಗೈಸ್, ನಂಗೆ ಲಿಪ್ಸ್ಟಿಕ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನ್ಯೂಡ್ ಶೇಡ್ಸೇ ಲಿಪ್ಸ್ಟಿಕ್ ನಾನು ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ವ್ಯಾಸ್ಲಿನ್ ಹಚ್ಬಿಟ್ಟು ಲಿಪ್ಸ್ಟಿಕ್ ಹಚ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ ಕೂಡ ಬ್ಲೂ ಹೆವೆನ್ ಅವ್ರದ್ದು. ಇಟ್ಸ್ ಲೈಕ್ ಶೇಡ್ ನಂಬರ್ ಗೊತ್ತಿಲ್ಲ ಗೈಸ್, ಬಟ್ ಬ್ಲೂ ಹೆವೆನ್ದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ನೋಡಿ ಗೈಸ್. ನನ್ನ ರೂಮ್ಮೇಟ್ ಕೂಡ ನಂಗೆ ಬೈತಿದ್ದಾರೆ, ಲಿಪ್ಸ್ಟಿಕ್ ಹಚ್ಕೋ ಸ್ವಲ್ಪ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಅಷ್ಟೇ ಗೈಸ್, ಲಿಪ್ಸ್ಟಿಕ್ ಜಾಸ್ತಿ ಇಷ್ಟ ಆಗೋಲ್ಲ. ನೋಡಿದ್ರೆಲ್ಲ ಅಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನ್ಯಾಚುರಲ್ ಫಿನಿಶ್ ಹೆಂಗೆ ಬಂದಿದೆ ಅಂತ ಸಖತ್ ಶೈನಿಯಾಗಿ ಕಾಣುತ್ತೆ ಗೈಸ್. ನಾನು ಬೇರೆ ಏನೂ ಯೂಸ್ ಮಾಡಲ್ಲ, ಇಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಸ್ವಲ್ಪ ಕೂದಲು ಒಣಗಿಸ್ಕೊಂಡೆ. ಬಿಸಿಲಿಲ್ಲ ಗೈಸ್ ಆಚೆ ಕೂದಲು ಒಣಗಿಸ್ಕೊಳೋದಕ್ಕೆ. ಸೊ ನನಗೆ ಇವಾಗ ಟೈಮೂ ಇಲ್ಲ ಟೆಂಪಲ್ಗೆ ಹೋಗೋದಕ್ಕೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ತಲೆ ಒರೆಸ್ಕೊಂಡೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಸೀರಮ್ ಅಪ್ಲೈ ಮಾಡಿದೆ ಗೈಸ್ ನಾನು ಕೂದಲಿಗೆ. ಟಿಲ್ ಡೆಡ್ ಎಂಡ್ಸ್ ನೀಟಾಗಿ 2 ಸೈಡ್ ಪಾರ್ಟಿಷನ್ ಮಾಡ್ಕೊಂಡು ಸೀರಮ್ನ ಅಪ್ಲೈ ಮಾಡ್ತೀನಿ ನಾನು. ಸೊ ನೋಡಿ, ಅದು ನ್ಯಾಚುರಲ್ ಶೈನಿ ಫಿನಿಶ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ನೋಡಿ ಚೆನ್ನಾಗಿ ಕಾಣ್ತಿದ್ದಲ್ಲ. ಅದೇನೋ ಸೆಲ್ಫ್ ಅಬ್ಸೆಷನ್ ಅಂತಾರಲ್ಲ ಹಾಗೆ ನನಗೆ. ಸೊ ಕೂಮ್ ಮಾಡ್ಕೊಂಡು ಒಂದು ಹಾಗೆ ಕ್ಲಚರ್ ಹಾಕ್ಕೊತೀನಿ ಗೈಸ್. ಜಾಸ್ತಿ ಏನಿಲ್ಲ, ಕೂದಲು ಇನ್ನೂ ಹಸಿ ಇದೆ, ಅದಕ್ಕೋಸ್ಕರ ಹಾಗೇ ಕ್ಲಚರ್ ಹಾಕ್ಕೊಂಡು ಕೂದಲು ಬಿಡ್ತೀನಿ. ಬಟ್ ತಲೆ ಬರೆಸಿದಾಗ ಕೂದಲು ಉದ್ರಿಲ್ಲ ಅಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ಹೇರ್ ಫಾಲ್ ಕಡಿಮೆ ಆಗಿದೆ ನನಗೆ. ಸೊ ಆಯಿತು ಗೈಸ್, ನನ್ನ ಹೇರ್ ಸ್ಟೈಲ್ ರೆಡಿ. ಏನು ಜಾಸ್ತಿ ಹೇರ್ ಸ್ಟೈಲ್ ಮಾಡಿಲ್ಲ, ಒಂದು ಕ್ಲಚರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹೊರಡಕ್ಕೆ ರೆಡಿ ಆಗೋಣ. ಅವತ್ತೆಲ್ಲ ಗೈಸ್ ಆ್ಯಕ್ಸಸರಿನ ಬಿಟ್ಬಿಟ್ಟೆ. ಆ್ಯಕ್ಸಸರಿ ಹಾಕ್ಕೊಂಡು
ರೆಡಿಯಾಗಿ ಹೊರಡೋಣ. ಇದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಪ್ಲೇಟೆಡ್ ವಾಚ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ಆ್ಯಕ್ಚುಲಿ ಸೂಪರಾಗಿದೆ. ನನಗೆ ನಮ್ಮ ಅಜ್ಜಿ ಗಿಫ್ಟ್ ಮಾಡಿದ್ದು ಅದು. ಆ್ಯಂಡ್ ಇಷ್ಟ ನನಗೆ ತುಂಬ. ಆ್ಯಂಡ್ ದಿಸ್ ಬ್ಲ್ಯಾಕ್ ಜುಮ್ಕಾ, ಅದು ಬ್ಲ್ಯಾಕ್ ಗೋಲ್ಡ್ ಮತ್ತು ವೈಟ್ ಬೀಡ್ಸ್ ಇದೆ. ಸೊ ವೈಟ್ ಬ್ಲ್ಯಾಕ್ ಮ್ಯಾಚ್ ಆಗುತ್ತೆ ಅಂತಂದೇಳಿ ಹಾಕ್ಕೊಂಡಿದ್ದೀನಿ ಗೈಸ್. ನೋಡಿ ಹಿಂಗೆ ಕಾಣ್ತಿದ್ದೀನಿ, ಕ್ಯೂಟಾಗಿ ಕಾಣ್ತಿದ್ದೀನಲ್ಲ. ಸೊ ಈ ಡ್ರೆಸ್ ಆ್ಯಕ್ಚುಲಿ ಗೈಸ್ ನನಗೆ ಚೆನ್ನಾಗಿ ಕಾಣುತ್ತೋ ಇಲ್ಲೋ ನಾನು ಹಾಗೆ ಇಟ್ಟಿದ್ದೆ. ಈ ಡ್ರೆಸ್ನ ತೊಗೊಂಡು ಮಿನಿಮಮ್ 4 ಇಯರ್ಸ್ ಆಗ್ತಾ ಬಂತೇನೋ. ಸೋ ಕ್ಯೂಟಾಗಿ ಕಾಣ್ತಿದೆ ಅಲ್ಲ ಗೈಸ್. ಬನ್ನಿ ಗೈಸ್, ಈಗ ಟೆಂಪಲ್ಗೆ ಹೋಗೋಣ. ನಮ್ಗೆ ಜಾಸ್ತಿ ಏನು ದೂರ ಇಲ್ಲ ಗೈಸ್, ನಾನು ದೂರ ಎಲ್ಲೂ ಟೆಂಪಲ್ಗೆ ಹೋಗ್ತಿಲ್ಲ, ಇಲ್ಲೇ ಹತ್ರನೇ ಇದೆ. ನನ್ನ ಪಿ ಜಿಯಿಂದ ಒಂದು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ನೋಡಿ ಬಂದೇ ಬಿಡ್ತು ಟೆಂಪಲ್ಲು. ಆ್ಯಂಡ್ ಇದು ಬಸವೇಶ್ವರ ಗಾಯತ್ರಿ ಟೆಂಪಲ್. ಸಖತ್ ರಶ್ ಇರುತ್ತೆ ಗೈಸ್ ಒಳಗಡೆ ಮಾತ್ರ. ಅದರಲ್ಲೂ ಥರ್ಸ್ಡೇ ಮತ್ತು ಫ್ರೈಡೇ, ಟ್ಯೂಸ್ಡೇ ಈ ಥರ ಎಲ್ಲ ಸಖತ್ ರಶ್ ಇರುತ್ತೆ. ಅಲ್ಲೋದ್ರೂ ಒಂಥರ ಚೆನ್ನಾಗಿದೆ ಅಲ್ಲಿ ಹೋಗಿ. ನಾನು ಫಸ್ಟ್ ಹೋಗೋದು, ಯಾವ ಟೆಂಪಲ್ಗೆ ಹೋದರೂ ನಾನು ಫಸ್ಟ್ ಹೋಗೋದೇ ಗಣೇಶ ಹತ್ರ. ಸೊ ನನಗೆ ಗಣೇಶ ಅಂದರೆ ಫೇವ್ರೆಟ್. ಸೊ ನಾನು ಗಣೇಶ ಹತ್ರ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಡು ಬಂದೆ ಗೈಸ್. ಯಾರೋ ಏನೋ ಪೂಜೆ ಮಾಡಿಸ್ತಿದ್ರು ನೋಡಿದೆ, ಮತ್ತು ಬರ್ತಾ ಚಿತ್ರಾನ್ನ ಕೊಟ್ಟರು, ಪ್ರಸಾದ ತಿನ್ಕೊಂಡು ಆನ್ ದ ವೇ ಬರ್ತಾ ಹಾಗೆ ಒಂದು 4 ಫೋಟೋ ತಕ್ಕೊಂಡು ಆಮೇಲೆ ಪಿ ಜಿಗೆ ಬಂದೆ ಗೈಸ್. ಇಷ್ಟೇ ಇನ್ ಟೆಂಪಲ್ ಡೇಟ್ ವ್ಲಾಗ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.